ವೀಕ್ಷಕರೇ ನಮಸ್ಕಾರ. ಆಲ್ ರೈಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಮಾಜಿ ಮುಖ್ಯಮಂತ್ರಿ ರಾಜವಲಿ BS ಯಡಿಯೂರಪ್ಪ ಅವರಿಗೆ ಇಳಿಯ ವಯಸ್ಸಿನಲ್ಲಿ ಹುದ್ದೆಯೊಂದು ಕೈತಪ್ಪಿದೆ. ಜಾತಿ ರಹಿತ ಪಕ್ಷ ರಹಿತ ಆದಂಥ ಹುದ್ದೆಯೊಂದು ಅವರ ಬೆನ್ನೇರಿ ಬಂದಿತ್ತು. ಆದರೆ ಆ ಹುದ್ದೆಯನ್ನ ಅವರೇ ನಿರಾಕರಿಸಿದ್ದಾರೆ ಎನ್ನುವಂಥ ಮಾತುಗಳು ಒಂದೆಡೆ ಕೇಳಿ ಬರುತ್ತಿದ್ದರೆ, ಇನ್ನೊಂದೆಡೆ ವಯಸ್ಸು ಅವರನ್ನ ಆ ಹುದ್ದೆಯಿಂದ ದೂರ ಇರುವಂತೆ ಮಾಡಿತು ಎಂದು ಹೇಳಲಾಗುತ್ತಿದೆ. BS ಯಡಿಯೂರಪ್ಪ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾ ವೇದಿಕೆಗೆ ಸದಾ ಕಾಲ ಬೆನ್ನೆಲುಬಾಗಿ ನಿಲ್ಲುವವರು. ಪಕ್ಷ ಜಾತಿ ಧರ್ಮವನ್ನ ಮೀರಿ ವೀರಶೈವ ಲಿಂಗಾಯತ ಮಹಾಸಭಾಗೆ ತನು ಮನ ಧನ ಅರ್ಪಿಸುವ ಜೊತೆಗೆ ರಾಜ್ಯಾದ್ಯಂತ ಮಹಾಸಭಾವನ್ನ ಸಂಘಟಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತಿದೆ. ಹಾಗಾದ್ರೆ ಯಡಿಯೂರಪ್ಪಗೆ ಆ ಹುದ್ದೆ ಕೈತಪ್ಪಲು ಕಾರಣವೇನು? ಈಗ ಆಯ್ಕೆಯಾಗಿರುವಂತಹ ವ್ಯಕ್ತಿ ಯಾರು? ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಷ್ಠಾಪಿಸಿದಂತಹ ಅನುಭವ ಮಂಟಪದಲ್ಲಿ ಹೊಸ ಸಂಸ್ಕೃತಿಗೆ ನಾಂದಿಯಾಡಿದ್ದರು. ಕಾಯಕ, ದಾಸೋಹ, ಭಕ್ತಿಯ ಮೂಲಕ ವಚನಶಾಸ್ತ್ರವನ್ನೇ ನಾಡಿಗೆ ಪರಿಚಯಿಸಿ ಹೊಸ ಸಂಪ್ರದಾಯಕ್ಕೆ ಎಡೆ ಮಾಡಿಕೊಟ್ಟಿದ್ದರು. ಅಲ್ಲದೆ ಜಾತಿರಹಿತ, ವರ್ಗರಹಿತ, ಲಿಂಗರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಕನಸನ್ನು ಹೊತ್ತಿದ್ದರು. ಅವರಾದ ನಂತರ ಅವರ ವಚನಗಳನ್ನು ರಕ್ಷಣೆ ಮಾಡುವಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಮಹತ್ವದ ಕಾರ್ಯವನ್ನು ವಹಿಸಿದೆ. ಎಲ್ಲ ವಚನಶಾಸ್ತ್ರಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ವೀರಶೈವ ಲಿಂಗಾಯತ ಪರಂಪರೆಯನ್ನು ಮುಂದುವರಿಸಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿತ್ತು. ಈ ಸಂಸ್ಥೆ ಹಲವು ಅಗತ್ಯ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಾಡಿನ ಜನತೆಗೆ ಪರಿಚಯಿಸಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ಯಾಮನೂರು ಶಿವಶಂಕರಪ್ಪ ಅವರು ಇತ್ತೀಚೆಗೆ ನಿಧನರಾಗಿದ್ದರು. ಆ ಹುದ್ದೆ ಬಹುತೇಕ 2 ತಿಂಗಳಿನಿಂದ ಖಾಲಿ ಉಳಿದಿತ್ತು. ಆ ಹುದ್ದೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನು ಆಯ್ಕೆ ಮಾಡುವುದು ಬಹುತೇಕ ಖಚಿತವಾಗಿತ್ತು. ಅಲ್ಲದೆ ಯಡಿಯೂರಪ್ಪ ಅವರು ವೀರಶೈವ ಲಿಂಗಾಯತ ಮಹಾಸಭಾವನ್ನು ಒಗ್ಗೂಡಿಸಿ ವಿವಿಧ ಮಠದ ಸ್ವಾಮೀಜಿಗಳಿಗೆ ತಮ್ಮ ಅವಧಿಯಲ್ಲಿ ಅನುದಾನ ನೀಡುವ ಜೊತೆಗೆ ವೀರಶೈವ ಲಿಂಗಾಯತ ಪರಂಪರೆಯನ್ನು ಬೆಳೆಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದರು. ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪ ಅವರು ಅಧ್ಯಕ್ಷರಾಗಿದ್ದರೂ ಕೂಡ ಅವರ ಮಹಾಸಭಾಕ್ಕೆ ತನು ಮನ ಧನವನ್ನ ಯಡಿಯೂರಪ್ಪ ಅವರು ನೀಡಿದ್ದರು. ಅಲ್ಲದೆ ವಿವಿಧ ಮಠಗಳಿಗೆ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು. ಹೀಗಾಗಿಯೇ ವೀರಶೈವ ಲಿಂಗಾಯತ ಮಹಾಸಭಾಗೆ ಯಡಿಯೂರಪ್ಪ ಅವರೇ ಸೂಕ್ತ ಎನ್ನುವಂತಹ ಮಾತುಗಳನ್ನು ವಿವಿಧ ಮಠಾಧೀಶರು ಹೇಳಿಕೊಂಡಿದ್ದರು. ಅಲ್ಲದೆ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಯಡಿಯೂರಪ್ಪ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಎನ್ನುವಂಥ ಒತ್ತಡಗಳನ್ನು ಮಹಾಸಭಾದ ಮೇಲೆ ಹಾಕಿದ್ದರು. ಯಡಿಯೂರಪ್ಪ ಅವರು ಬಹುತೇಕ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗುತ್ತಾರೆ ಎನ್ನುವ ಹೊತ್ತಲ್ಲಿ ಎಲ್ಲ ಬದಲಾವಣೆಗಳು ಆಗಿದ್ದು, ಅವರ ಜಾಗಕ್ಕೆ ಸಚಿವ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾಗಿದ್ದಂತಹ ಈಶ್ವರ್ ಖಂಡ್ರೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ 2 ಅಂಶಗಳು ವೀರಶೈವ ಮಹಾಸಭಾ ನಾಡಿಗೆ ನೀಡಿದ್ದು, ಯಡಿಯೂರಪ್ಪ ಅವರು ಸ್ವಯಂ ಪ್ರೇರಣೆಯಿಂದ ಅಧಿಕಾರದಿಂದ ದೂರ ಉಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅವರಿಗೆ ಬಹುಮುಖ್ಯವಾಗಿ ವಯಸ್ಸಾಗಿದ್ದು, ವಯಸ್ಸಿನ ಕಾರಣದಿಂದ ಓಡಾಟ, ವೇದಿಕೆ ಸಂಘಟನೆಗೆ ಸಮಸ್ಯೆ ಆಗಲಿದೆ ಎನ್ನುವ ಕಾರಣಕ್ಕೆ ಯಡಿಯೂರಪ್ಪ ಅವರೇ ದೂರ ಉಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಮಹಾಸಭಾವನ್ನು ಒಗ್ಗೂಡಿಸುವ ಜೊತೆಗೆ ವಿವಿಧೆಡೆ ಸಮ್ಮೇಳನ ಮಾಡಿ ಶರಣ ಸಂಸ್ಕೃತಿಯನ್ನ ಬೆಳೆಸಿದ್ದರು. ಸಚಿವ ಈಶ್ವರ್ ಖಂಡ್ರೆ ಅವರು ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಲಿಂಗಾಯತ ಮಹಾಸಭಾವನ್ನು ಒಗ್ಗೂಡಿಸುವ ಜೊತೆಗೆ ಶರಣ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದರು. ಅಲ್ಲದೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಶ್ಯಾಮನೂರು ಶಿವಶಂಕರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ನೆಚ್ಚಿನ ಶಿಷ್ಯ ಬಳಗದಲ್ಲಿ ಒಬ್ಬರಾಗಿದ್ದರು. ವೀರಶೈವ ಲಿಂಗಾಯತ ಸಮಾಜವನ್ನ ವಿವಿಧೆಡೆ ಒಗ್ಗೂಡಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದರು. ಒಟ್ಟಾರೆಯಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಒಲಿದು ಬಂದಿದ್ದಂತಹ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನ ವಯಸ್ಸಿನ ಕಾರಣ ನೀಡಿ ನಿರಾಕರಿಸಿದ್ದಾರೆ. ಅವರ ಜಾಗಕ್ಕೆ ಈಶ್ವರ್ ಖಂಡ್ರೆ ಅವರನ್ನ ನೇಮಕ ಮಾಡಿ ಮಹಾಸಭಾ ತೀರ್ಮಾನ ಕೈಗೊಂಡಿದೆ.